ನಾಳೆ ಬೆಳಗಾವಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ. ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಾಳೆ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣಸೌಧದ ಎದುರು ರೈತರು ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ. ರಾಜ್ಯ ರೈತ ಸಂಘದ ಅಧ್ಯಕ್ಷ ಚನ್ನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರೂಜಿ ನೇತೃತ್ವದಲ್ಲಿ ನಡೆಯುವ ಈ ಪ್ರತಿಭಟನೆಯಲ್ಲಿ ರಾಜ್ಯದ ಹಲವಾರು ಕಡೆಯಿಂದ ರೈತ ಮುಖಂಡರು ಹಾಗೂ ಮಠಾಧೀಶರು ಆಗಮಿಸಲಿದ್ದಾರೆ. ಈಗಾಗಲೇ ಅದರ ಸಿದ್ಧತೆಯಲ್ಲಿರುವ ಚನ್ನಪ್ಪ ಪೂಜಾರಿ ಪ್ರತಿಭಟನೆಯಲ್ಲಿ ಲಕ್ಷಾಂತರ ರೈತರು ಭಾಗವಹಿಸಲಿದ್ದು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿಭಟನಾ ನಿರತ ರೈತರ ಸುರಕ್ಷತೆಗಾಗಿ ಸರ್ಕಾರ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡಬೇಕೆಂದು ಅವರು ವಿನಂತಿಸಿದ್ದಾರೆ. ಈ ಕಡೆ ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳಿ, ನಾಳೆ ಏನು ಡಿಸೆಂಬರ್ 11 ಗುರುವಾರ, ನಾಳೆ ದಿನ ಸರಿಯಾಗಿ 11 ಗಂಟೆಗೆ ಬೆಳಗಾವಿ ಸುವರ್ಣಸೌಧ ಏನು ನಮ್ಮ ಯಡಿಯೂರಪ್ಪ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಎದುರುಗಡೆ ಮಚ್ಚೆ ಬೈಪಾಸ್ ರೋಡ್ದಲ್ಲಿ ಒಂದು ನಮಗೆ ವೇದಿಕೆ ಸಜ್ಜಾಗಿದೆ. ಅದಕ್ಕಾಗಿ ನಾಡಿನ ಎಲ್ಲ ನನ್ನ ರೈತ ದೇವರುಗಳು ದಯವಿಟ್ಟು ತಾವು ತಪ್ಪದೇ ಭಾಗವಹಿಸಿ ರೈತರ ಬದುಕಿಗಾಗಿ, ರೈತರ ರಕ್ಷಣೆಗಾಗಿ, ರೈತರ ಮಕ್ಕಳ ಆರ್ಥಿಕತೆಗಾಗಿ ನಾವೆಲ್ಲರೂ ಒಕ್ಕಟ್ಟಾಗುವ ಸಂದರ್ಭ ಅನಿವಾರ್ಯ ಇದೆ. ಯಾಕಂದರೆ ಇಲ್ಲೇ ಸರ್ಕಾರ ಬಂದಿದೆ. ನಮ್ಮ ನಾಡಿನ ಹಲವಾರು ಜ್ವಲಂತ ಸಮಸ್ಯೆಗಳದಾವೆ. ಇವತ್ತು ಕಬ್ಬು ಬೆಳೆಗಾರ ಸಮಸ್ಯೆ ಇರ್ಬೋದು, ಎಲ್ಲ ಬೆಳೆಗಳು ಇವತ್ತು ರೇಟ್ಗಳನ್ನು ಪಡ್ಕೋಬೇಕಾಗಿತ್ತು. ಅದಕ್ಕಾಗಿ ಒಂದು 50,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 1 ಲಕ್ಷ ಕೋಟಿ ರೂಪಾಯಿ ಹಣ ತೆಗೆದಿಡಬೇಕು ಅನ್ನುವಂಥ APMCಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡಿಬೇಕಾಗಿತ್ತು. ಇವತ್ತು APMC 87B ಅನ್ನುವಂಥದ್ದು ವಾಪಸ್ ಪಡಿಬೇಕು, ಭೂ ಸುಧಾರಣೆ ಕಾಯ್ದೆಯನ್ನು ವಾಪಸ್ ಪಡಿಬೇಕಾಗಿತ್ತು, ಹಲವಾರು ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡಿಬೇಕಾಗಿತ್ತು. 31 ಜಿಲ್ಲೆಯ ನಾಡಿನ ನನ್ನ ರೈತ ಬಂಧುಗಳ ಜ್ವಲಂತ ಸಮಸ್ಯೆಗಳ ಬದಲ ನಾಳೆ ರಾಜ್ಯದ ಮುಖ್ಯಮಂತ್ರಿಗೆ ಅದನ್ನು ಗಂಭೀರತೆಯನ್ನು ತರಬೇಕಾಗಿದೆ. ಆ ಸಂಬಂಧ ದಯವಿಟ್ಟು ನಾಡಿನ ಲಕ್ಷಾಂತರ ಸಂಖ್ಯೆಯಲ್ಲಿ ನನ್ನ ರೈತ ದೇವರುಗಳು ತಾವು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ನಮ್ಮ ಸಮಸ್ಯೆ ಬಗೆಹರಿಯುವವರೆಗೆ ಹೋರಾಟ ಇದೆ. ಅದು ಶಾಂತಿಯುತ ಹೋರಾಟ, ಯಾವ ರೀತಿಯೊಂದು ಗಲಾಟೆ ಇಲ್ಲ, ರಸ್ತೆ ತಡೆ ಇಲ್ಲ. ಸರ್ಕಾರ ಈಗಾಗಲೇ ನಮಗೆ ವೇದಿಕೆಯನ್ನು ಸಜ್ಜು ಮಾಡಿಕೊಟ್ಟಿದೆ. ಆ ವೇದಿಕೆ ಒಳಗೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಬರ್ತಾರೋ, CM ಬರ್ತಕ್ಕಂಥದ್ದು, ಚರ್ಚೆ ಮಾಡಿಸ್ತಕ್ಕಂಥದ್ದು, ನಮ್ಮ ಸಮಸ್ಯೆ ಬಗೆಹರಿಸ್ತಕ್ಕಂಥ ಚಟುವಟಿಕೆಯೊಳಗೆ ನಾವೆಲ್ಲ ಗಂಭೀರವಾಗಿ ಹೋರಾಟ ಮಾಡಬೇಕಾಗಿತ್ತು. ತಾವೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ನನ್ನ ರೈತ ದೇವರುಗಳು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.